ಕಾಶ್ಮೀರದ ಪಹಲ್ಗಾವ್ನಲ್ಲಿ ಏನು ಹಿಂದೂಗಳ ಬರ್ಬರ ಹತ್ಯೆ ಆಯಿತು. ಈ ಕುರಿತು ಮಾತಾಡೋ ನಮ್ಮ ಜೊತೆ ಕರ್ನಲ್ ಇದ್ದಾರೆ. ಯಾಕಂದ್ರೆ ಅವ್ರು ಕೂಡ ಕಾಶ್ಮೀರ ಇರ್ಬೋದು, ಇವತ್ತು ಇಂಡಿಯಾ ಪಾಕಿಸ್ತಾನ ಇರ್ಬೋದು, ಮತ್ತು ಇಂಡಿಯಾ ಚೈನಾ ಇರ್ಬೋದು, ಸಾಕಷ್ಟು ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ಇವತ್ತಿನ ಡೇಟಲ್ಲಿ ಯಾವ ರೀತಿ ನಮ್ಮ ದೇಶದ ಪ್ರಧಾನಿ ಇರ್ಬೋದು, ನಮ್ಮ ದೇಶದ ಸೈನಿಕರು ಇರ್ಬೋದು, ಈ ಒಂದು ಹಿಂದೂಗಳ ಹತ್ಯೆಗೆ ತಕ್ಕ ಉತ್ತರ ಕೊಡ್ತಾರೆ, ಅವ್ರಿಗೆ ಪಾಠ ಕಲಿಸ್ತಾರೆ. ಇದು ಒಂದಿನ ಈಗಾಗಲೇ ಸೇಡು ತೆಕ್ಕೋಬೇಕು, ಬದಲ ತೆಕ್ಕೊಲೇಬೇಕು ಅಂತ ಚರ್ಚೆ ನಡೆದದ. ಹಾಗಾದ್ರೆ ಅವರು ಯಾವ ರೀತಿ ಅವ್ರದ್ದು ವಿಶ್ಲೇಷಣೆ, ಅವ್ರು ಕೂಡ ಅಲ್ಲಿ ಗಡಿಯಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರೇನು ಹೇಳ್ತಾರೆ ಕರ್ನಲ್ ಶರಣಪ್ಪ ಅವರನ್ನೇ ಮಾತಾಡ್ಸೋಣ. ಸರ್, ಏನು ತಮಗೆ ಏನು ಅನ್ನಿಸ್ತು ಸರ್ ಗೊತ್ತಿಂದ ಇದರಲ್ಲಿ? ಯಾಕಂದ್ರೆ ಈಗೇನು ಉಗ್ರವಾದಿಗಳು ಏನು ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದರು, ಇವತ್ತು ಸಾಕಷ್ಟು ದೇಶದ ಪ್ರತಿಯೊಬ್ಬರಲ್ಲಿ ಸಾಕಷ್ಟು ಆಕ್ರೋಶ ಮನೆ ಮಾಡ್ಯ ಸರ್, ಏನು ಹೇಳ್ತೀರಿ? ನೋಡಿ, ಇವಾಗ ಪಹಲ್ಗಾಮ್ನಲ್ಲಿ 22 ಏಪ್ರಿಲ್ಗೆ ಒಂದು ಏನು ಘಟನೆ ಆಗಿದೆ, ಅದರಲ್ಲಿ ನಮ್ಮ ದೇಶದ 28 ಪ್ರವಾಸಿಗಳ ಒಂದು ಹತ್ಯೆ ಮಾಡಿದ್ದಾರೆ ಈ ಉಗ್ರವಾದಿಗಳು. ಇದೊಂದು ದುಃಖದ ವಿಷಯ. ಭಾಳಷ್ಟು ನಮಗೆ ದುಃಖ ಆಯಿತು. ಇದಕ್ಕೆ ಈ ಒಂದು ಬದಲಾ ತೆಕ್ಕೊಳ್ಬೇಕಂತ ಭಾರತ ಸರ್ಕಾರ ಯಾವ ಥರದ ತಯಾರಿ ಈಗಾಗಲೇ ಹೇಳಿದೆ. ಒಂದು ಅನ್ಇಮ್ಯಾಜಿನೇಬಲ್ ಒಂದು ನಾವು ಅವರಿಗೆ ಪಾಠ ಕಲಿಸ್ತೀವಿ ಅಂತಂದು ನಮ್ಮ ಪ್ರಧಾನಿಗಳು ಕೂಡ ಹೇಳಿದ್ದಾರೆ. ಅದರಿಂದ ಮತ್ತು ನಿನ್ನೆ ಕೂಡ ಭಾರತದ ಸೈನಿಕರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಎಷ್ಟೋ ಸಲ ಬಹಳ ಕಂಟ್ರೋಲ್ಡ್ ರೀತಿಯಿಂದ ಸೈನಿಕರು ಕೆಲಸ ಆಪರೇಷನ್ಸ್ ಮಾಡ್ತಾ ಇರ್ತಾರೆ. ಆದರೆ ಇವಾಗ ಈ ಸರ್ಕಾರ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದೆ. ದೇ ಕ್ಯಾನ್ ಡಿಸೈಡ್ ಅಪಾನ್ ದ ಆಪರೇಷನ್ಸ್, ಡೇಟ್ ಆ್ಯಂಡ್ ಟೈಮ್, ಪ್ಲೇಸ್ ಎಲ್ಲ ಸೈನಿಕರ ಮೇಲೆ ಬಿಟ್ಟಿದ್ದಾರೆ. ಇಂಥ ಒಂದು ಭರವಸೆ ಕೊಟ್ಟಿದ ಮೇಲೆ ಸೈನಿಕರು ಕೂಡ ಒಂದು ಒಳ್ಳೆ ಆಪ್ರೇಷನ್ಸು ಪ್ಲಾನ್ ಮಾಡಿ, ಎಫೆಕ್ಟಿವ್ ಆಪ್ರೇಷನ್ಸ್ ಮಾಡಿ ಒಂದು ನಮ್ಮ ವೈರಿಗಳಿಗೆ ಪಾಠ ಕಲಿಸಂಗೆ ಮಾಡ್ತಾರೆ. ಇದಕ್ಕೆ ಇವಾಗ ನಮ್ಮ ದೇಶದ ಒಂದು ತಯಾರಿ ನಡೆದಿದೆ. ನನಗನ್ಸಿದ ಮಟ್ಟಿಗೆ ಇವಾಗ ನಾವು ಶಕ್ತಿಶಾಲಿಯಾಗಿದ್ದೇವೆ. ಇಡೀ ಜಗತ್ತಿನಲ್ಲೇ ನಮ್ಮದೊಂದು ಹೆಸರಿದೆ, ಒಂದು ಕ್ರೆಡಿಬಿಲಿಟಿ ಇದೆ. ಮತ್ತು ನಮ್ಮ ಪ್ರೆಸೆಂಟ್ ಸರ್ಕಾರ ಕೂಡ ಯಾವ ಥರ ಕೆಲಸ ಮಾಡ್ತಾಯಿದೆ ಅದರ ಬಗ್ಗೆ ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ಈವನ್ ಸೌದಿ ಅರೇಬಿಯಾ ಮತ್ತು ಅಮೇರಿಕಾ ಪಾಕಿಸ್ತಾನಕ್ಕೆ ಎಲ್ಲಕ್ಕಿಂತ ಕ್ಲೋಸ್ ಇದ್ದವರು ಕೂಡ ಇವತ್ತು ಅವ್ರ ಖಿಲಾಫಾಗಿ ಮಾತಾಡ್ತಾ ಇದ್ದಾರೆ. ಅಮೇರಿಕಾ ಬೇಕಾದಂಥ ಸಪೋರ್ಟ್ ಕೊಡಬೇಕಂತಂದು ಅವ್ರ ಪ್ರಧಾನಿಗಳು, ಅಲ್ಲಿಂದ ಎಲ್ಲ ಸೆನೆಟರ್ಸ್ ಕೂಡ ಹೇಳ್ತಾ ಇದ್ದಾರೆ. ಅದೇ ಥರ ಸೌದಿ ಅರೇಬಿಯಾ ಕೂಡ ಫಸ್ಟ್ ಟೈಮು ಅವರು ಪಾಕಿಸ್ತಾನ ಕಂಡಮ್ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಪಾಕಿಸ್ತಾನಿಗೆ ಒಂದು ಒಳ್ಳೆಯ ಪಾಠ ಕಲಿಸ್ಬೋದು. 1947ನಲ್ಲಿ ಅವರು ಅಟ್ಯಾಕ್ ಮಾಡಿದಾಗ ಅವ್ರು ಸೋತೋದ್ರು. ಆಮೇಲೆ 1965ನಲ್ಲಿಯೂ ಸೋತರು. 71ನಲ್ಲಂದು ಪಾಕಿಸ್ತಾನಕ್ಕೆ ಕಡಿದು ಒಂದು ಬಾಂಗ್ಲಾದೇಶ್ ಮಾಡಿಬಿಟ್ಟೆವು ನಾವು. ಆವಾಗ ಕೂಡ ಪಾಕಿಸ್ತಾನ ಕಲಿಲಿಲ್ಲ. ಕೊನೆಗೆ ಅವರು ಪ್ರಾಕ್ಸಿ ವಾರ್ ಸ್ಟಾರ್ಟ್ ಮಾಡಿದರು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ 1989ದಿಂದ. ಆವಾಗಿನಿಂದ ಮಾಡಿ, ಯಾಕಂದ್ರೆ ನಾವು ಸೀದಾ ಯುದ್ಧ ಮಾಡಿ ಭಾರತಕ್ಕೆ ಗೆದ್ದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಈ ಪ್ರಾಕ್ಸಿ ವಾರ್ ಸ್ಟಾರ್ಟ್ ಮಾಡಿದರು. ಇವಾಗ ಎಂಥ ಬರಬರ್ತದಿಂದ ಟೂರಿಸ್ಟ್ಗಳ ಮೇಲೆ ಹಮ್ಲ ಮಾಡಬೇಕು. ಹೋದ ವರ್ಷ ನಾನು ಕೂಡ ಕಾಶ್ಮೀರಿಗೆ ಹೋಗಿದ್ದೆ. ಕಾಶ್ಮೀರಿನಲ್ಲಿ ಹೋಗಿ ನೋಡಿದ್ದೆ, ಭಾಳ ಚೆನ್ನಾಗಿ ಅನ್ನಿಸ್ತು. ಇವಾಗ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿದೆ, ಅದರಿಂದ ಸ್ವಲ್ಪ ದೂರದಲ್ಲಿ ನನ್ನ ಕಂಪ್ನಿ ಇತ್ತು, ಅಲ್ಲಿ ನಾನು ಕಂಪ್ನಿ ಕಮಾಂಡರ್ ಇದ್ದೆ. ಅಂಥ ಒಂದು ಜಾಗದ ಕಂಪ್ಲೀಟ್ ನಾನು ನೋಡಿದ್ದೇನೆ. ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಆ ಜಾಗಕ್ಕೆ ನಾನು ನೋಡಬೇಕಂತಂದು. ಆದರೆ ಈ ವರ್ಷ ಅದೇ ಸಮಯದಲ್ಲಿ ಇಂಥ ಒಂದು ಬರಬರ್ತವಾಗಿ ಟೂರಿಸ್ಟ್ ಮೇಲೆ ಹಮ್ಲ ಮಾಡಬೇಕಂದ್ರೆ, ಟೂರಿಸ್ಟನ್ನು ಅವರು ಪ್ರಿಪೇರ್ಡ್ ಇದ್ದಾರೆ. ಅದು ನೀನು ಹಿಂದೂ ಇದ್ದೇನು, ನೀನು ಪ್ಯಾಂಟ್ ತೆಗೆದು ತೋರಿಸು, ಆಮೇಲೆ ನಿನಗೆ ಈ ಥರ ಹೆಸರು ಕೇಳಿ ಅವನನ್ನು ಗುರುತಿಸಿ ನೀನು ಮುಸ್ಲಿಂ ಇಲ್ಲ ಅಂದಾಗ ಮಾತ್ರ ಅವ್ರು ಹೊಡೆದಿದ್ದಾರೆ ಅಂತಂದ್ರೆ ಇದು ಒಳ್ಳೆಯದಲ್ಲ. ಅವರು ಒಂದು ಕಾಯರ್ಥ ತೋರಿಸಿದ್ದಾರೆ. ಇದಕ್ಕಾಗಿ ನಮ್ಮ ಪ್ರಧಾನಿಗಳು ಅಥವಾ ಈ ನಮ್ಮ ದೇಶದ ಸರ್ಕಾರ ಒಂದು ಪ್ರತಿಬದ್ಧವಾಗಿದೆ ಮತ್ತು ಇದು ಆಗಲೇಬೇಕು. ಯಾವಾಗ ನಾವು ಮೊದಲು ನಾವು ಏರ್ ಸ್ಟ್ರೈಕು ಕೂಡ ಮಾಡಿದ್ದೀವಿ, ಸರ್ಜಿಕಲ್ ಸ್ಟ್ರೈಕು ಮಾಡಿದ್ದೀವಿ. ಇವಾಗ ಒಂದು ಏನಾದರೂ ಘಟನೆ ಆಗುತ್ತೆ ನೆಕ್ಸ್ಟ್ 2 to 4 ಡೇಸ್ನಲ್ಲಿ ನಮ್ಮ ಸರ್ಕಾರ ನಮ್ಮ ಡಿಫೆನ್ಸ್ ಫೋರ್ಸಸ್ಗಳಿಗೆ ಒಂದು ಸಿಗ್ತದೆ. ನಮ್ಮ ನೇವಿ, ಆರ್ಮಿ, ಏರ್ಫೋರ್ಸು 3 ಇನ್ವಾಲ್ವ್ ಆಗಿ ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ಬೋದು. ಯುದ್ಧ ಆಗೋ ಚಾನ್ಸಸ್ ಅತಿ ಹೆಚ್ಚಿದೆ, ಯುದ್ಧ ಆಗೇ ಆಗ್ತದೆ. ಯುದ್ಧ ಫುಲ್ ಫ್ಲೆಜ್ಡ್ ಆಗೋದು ಇರಲಾರ್ದು ಹೋದರೂ ಕೂಡ ಅದೊಂದು ಲಿಮಿಟೆಡ್ ಸ್ಕೇಲ್ನಲ್ಲಿ ನಮ್ಮ ಅಥವಾ ಲೈನ್ ಆಫ್ ಕಂಟ್ರೋಲ್ ಆಗಿರ್ಬೋದು, ಅಲ್ಲಿ ಸ್ಕರ್ಮಿಸಸ್ಗಳು ಚೆನ್ನಾಗಿ ನಡೀತದೆ. ಇದು ಅಲ್ಲದೆ ನನಗನ್ಸಿದ ಮಟ್ಟಿಗೆ ನಮ್ಮ ದೇಶದ ಸೈನಿಕರನ್ನು ಒಳಗೆ ಕಳಿಸಿ ಒಂದು ಸೆಲೆಕ್ಟೆಡ್ ಟಾರ್ಗೆಟ್ಸ್ಗಳಿಗೆ ಡಿಸ್ಟ್ರಾಯ್ ಮಾಡೋದು 100% ಪ್ರಯತ್ನ ಮಾಡ್ತಾರೆ. ಸರ್, ಈಗಾಗಲೇ ಅಂದರೆ POK ಏನೀಗಾಗಲೇ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಇದೆ, ಅದನ್ನು ಕೂಡ ಅಂದರೆ ಈ ಒಂದು ಯೂತ್ ಸಂದರ್ಭದಲ್ಲಿ ವಶಪಡಿಸ್ಕೊಂಡು ವಿಜಯ ಆಗ್ಬೋದೇನೋ? ಅದು ಎಷ್ಟು ದೊಡ್ಡ POK ವಶಕ್ಕೆ ತೊಗೊಂಡ್ರೆ ಎಷ್ಟು ದೊಡ್ಡ ವಿಜಯ ಆಗ್ಬೋದು ನಮ್ಮದು?
ನೋಡು, ಪಿ ಒ ಕೆ ನಮ್ಮದಿದೆ, ಇಂಟಿಗ್ರಲ್ ಪಾರ್ಟ್ ಆಫ್ ಭಾರತ ಇದೆ. ಪಿ ಒ ಕೆ ತೊಗೊಳ್ಬೇಕಂತಂದು ನಮ್ದು ಎಲ್ಲರದ್ದು ಮನಸ್ಸಿದೆ. ಇವಾಗ ಕಾಶ್ಮೀರದಲ್ಲಿ ನಾವು ಎಷ್ಟೊಂದು ಡೆವಲಪ್ಮೆಂಟ್ಸ್ ಕೆಲಸಗಳು ಮಾಡಿದ್ದೇವೆ. ಅದರಿಂದ ಈ ಪಿ ಒ ಕೆ ಕೂಡ ನಮ್ಮದೇ. ಆ ಪಿ ಒ ಕೆಗೆ ನಾವು ಇವತ್ತಿಲ್ಲ ನಾಳೆ ತೊಗೊಳ್ತೀವಿ. ಈ ಯುದ್ಧದಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಅದ ಅದು ಗೊತ್ತಿಲ್ಲ, ಆದರೆ ನಮ್ಮ ಸೈನಿಕರ ಹತ್ರ ಕೆಪ್ಯಾಸಿಟಿ ಇದೆ. ಭಾರತ ದೇಶ ಇವತ್ತು ಇಷ್ಟು ಸ್ಟ್ರಾಂಗ್ ಇದೆ, ನಾವು ಪಿ ಒ ಕೆ ತೊಗೊಳ್ಬೋದು. ಅದಕ್ಕೊಂದು ಪ್ಲಾನಿಂಗ್ ಇರುತ್ತೆ. ಅದಕ್ಕೆ ಯಾವ ಥರ ಗ್ರ್ಯಾಜುವಲಿ ಒಂದು ಫುಲ್ ಫ್ಲೆಜ್ಡ್, ಯಾವಾಗ ಬಾಂಗ್ಲಾದೇಶಿಗೆ ಪಾಠ ಕಲಿಸ್ಬೇಕಾದ್ರೆ ಏಪ್ರಿಲ್ನಲ್ಲಿ ನಾವು ತಯಾರಿ ಸ್ಟಾರ್ಟ್ ಮಾಡಿ ಡಿಸೆಂಬರ್ನಲ್ಲಿ ನಾವು ಬಾಂಗ್ಲಾದೇಶಿಗೆ ಪೂರಾ ಲಿಬ್ರೇಟ್ ಮಾಡಿಬಿಟ್ಟೆವು. ಅದೇ ಪ್ರಕಾರ ಒಂದು ಪಿ ಒ ಕೆಗೆ ತೊಗೊಳೋದೊಂದು ಟೈಮ್ ಬೌಂಡ್ ರೀತಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ಸೈನಿಕರು ಎಲ್ಲ ಕೆಲಸ ಮಾಡ್ತಾರೆ. ಅದರಿಂದ ಪಿ ಒ ಕೆ ತೊಗೊಳ್ಬೋದು. ಸರ್, ಈಗಾಗಲೇ ಅಂದ್ರೆ ನಮ್ಮ ಸೈನಿಕರು ಶಕ್ತಿ, ನಮ್ಮ ದೇಶ ಶಕ್ತಿ, ನಮ್ಮ ಸೈನಿಕರಿದ್ರೆ ಗೊತ್ತಾ, ನೆರೆಯ ಪಾಕಿಸ್ತಾನದ ಏನು ಮೇಲಿನ ಮೇಲೆ ನಮಗೆ ಕಾಶ್ಮೀರ ಇರ್ಬೋದು, ಗಡಿ ಭಾಗದಲ್ಲಿ ಇದು ರೀತಿ ಇಂಥ ಮಾಡ್ತಿದ್ದಾರೆ ಕೃತ್ಯ, ಅವರು ಘುಟ್ನೆ ಟೇಕ ಪರಿಸ್ಥಿತಿ ಬರ್ತದೆ. ಅಲ್ಲ, ಇವಾಗ ಪಾಕಿಸ್ತಾನದು ಇಕನಾಮಿಕ್ ಕಂಡೀಷನ್ಸ್ ನೋಡ್ರಿ, ಅವ್ರದ್ದು ಬರೀ ಲೋನ್ ಇನ್ನೊಂದು ಜಾಗದಾಗ ಲೋನ್ ತಂದು ಈ ಹಳೆ ಲೋನು ಕಿಸ್ತುಗಳು ಕಟ್ಲಾಕ ನಡೆದ. ಇವಾಗ ಏನಿದ್ದೀನಿ ಸ್ವಲ್ಪ ಸೈನಿಕರ ಬಲ್ಲಿ ಅಷ್ಟೇ ದುಡ್ಡು, ಅವ್ರದ್ದು ಹಾಲತ್ ಭಾಳ ಖರಾಬ್ ಅದ. ಊಟಕ್ಕೆ ಮೌತಾಜರ ಅವರು. ಇವತ್ತು ಅವ್ರ ಜನರಲ್ಸ್ಗಳೇ ಹೇಳ್ತಾ ಇದ್ದಾರೆ, ಈಗ ಅವ್ರ ಯುದ್ಧ ಸ್ಟಾರ್ಟ್ ಆಯಿತು ಅಂದ್ರೆ ಅವ್ರ ಹತ್ರ ಟ್ಯಾಂಕಿಗೆ ಹಾಕ್ಲಾಕ ಡೀಸೆಲ್ ಇಲ್ಲ, ಅದೇ ಪ್ರಕಾರ ಗೋಲಾ ಬಾರುದಿಲ್ಲ, ಏರ್ಕ್ರಾಫ್ಟ್ಸ್ ಉಡಾಯಿಸ್ಬೇಕಂದ್ರೆ ಅವ್ರ ಹತ್ರ ಎಣ್ಣೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇಲ್ಲ. 2 ದಿನ ಅಂತೂ ಭಾಳ ದೊಡ್ಡ ಮಾತಾಯಿತು ಅನ್ನಿಸ್ತದೆ. ಹಿಂಗೆ ಇವಾಗ ಅವ್ರು ಏನು ಆಡ್ತಾರೆ? ಅವ್ರಿಗೆ ಯಾರು ಸಾಥ್ ಕೊಡ್ತಾ ಇದ್ದಾರೆ? ಒಂದು ಟೆರ್ರಿಸ್ಟ್ ರಾಷ್ಟ್ರ ಘೋಷಣೆ ಮಾಡುವಂಥದ್ದು ಎಲ್ಲ ರಾಜ್ಯಗಳು ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಯಾರೂ ಸಹಾಯ ಮಾಡೋಕ್ಕೆ ಕೂಡ ಬರೋದಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಅವ್ರು ಯುದ್ಧ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಇಂಥ ಸಮಯದಲ್ಲಿ ಅವ್ರಿಗೆ ಚಂದ ಪಾಠ ಕಲಿಸಿ, ಅವರಿಗೊಂದು ಇದರದಿಂದ ಅವ್ರಿಗೆ ಗೊತ್ತಾಗಬೇಕು, ಭಾರತ ದೇಶ ಮೇಲೆ ಈ ಥರದ ಇನ್ನೋಸೆಂಟ್ ಜನರಿಗೆ ಕೊಲ್ಲಿದ್ರೆ ನಿಮ್ಗೆ ಏನಾಯ್ತದೆ ಅನ್ನೋದು. ಅದು ಪಾಠ ಕಲಿಸುವ ಶಕ್ತಿ ನಮ್ಮ ದೇಶದಲ್ಲಿದೆ. ಸರಿ, ನೀವು ಸಾಕಷ್ಟು ವರ್ಷಗಳಿಂದ ನೋಡ್ತೀರಿ, ಗಡಿಯಲ್ಲಿ ಕೆಲಸ ಮಾಡಿರಿ. ಪಾಕಿಸ್ತಾನ ಮೇಲಿನ ಮೇಲೆ ಅಂದರೆ ಇಂಥ ಕೃತ್ಯ ಮಾಡ್ತಾ ಇದೆ, ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದೆ. ಜನರು ಕೂಡ ಹೇಳ್ತಾ ಇದ್ದಾರೆ, ಒಂದು ಸರಿ ಪಾಠ ಕಲಿಸಲೇಬೇಕು, ಆ ಒಂದು ಪಾಕಿಸ್ತಾನ ಪಾಠ ಕಲಿಸಲೇಬೇಕು ಅಂತೇಳಿ ಕೂಗಿ ಗೊತ್ತು ಎಲ್ಲ ಇಡೀ ಎದ್ದು. ಸರ್, ಅಂದರೆ ಈ ಹಿಂದೆ ಎಷ್ಟು ಸರಿ ಈ ರೀತಿ ದಾಳಿಗಳನ್ನು ಮಾಡಿದ್ದಾರೆ ಅವರು? ಎಷ್ಟು ಸರಿ ಹಿಂಗೆ ಮಾಡಿದ್ದಾರೆ ಸರ್? ನೋಡಿ, ಇದೇ ಥರ ಒಂದು ಕಾಯರ್ತಾದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆಫ್ಟರ್ 1971 ಅವ್ರ ಹತ್ರ ಶಕ್ತಿನೇ ಇಲ್ಲ. ಕಾರ್ಗಿದಲ್ಲಿ ಮಾಡಿದ್ರು, ಅವ್ರಿಗೆ ಒದ್ದು ಹಾಕಿಬಿಟ್ಟೆವು ನಾವು. ಓಕೆ, 1999ನಲ್ಲಿ. ಆಮೇಲೆ ಅವರು ಬರೀ ಇದೇ ಮಾಡ್ತಾಯಿದ್ದಾರೆ. ಅವರು ಕೆಲವೊಂದು LET ಲಷ್ಕರ್ ಎ ತಯ್ಯಬಾ, ಜೈಷೆ ಮೊಹಮ್ಮದ್ ಅವರು ಅವರನ್ನು ಟ್ರೈನ್ ಮಾಡಿ, ಕೆಲವರು ಸೈನಿಕರು ಇದ್ದಾರೆ ಅದರಲ್ಲಿ. ಓಕೆ, ಅಂಥವ್ರನ್ನು ಸೈನಿಕರನ್ನು ಒಂದು ತುಕಡಿಗಳನ್ನು ಭಾರತ ದೇಶದಲ್ಲಿ ಇನ್ಫಿಲ್ಟ್ರೇಟ್ ಮಾಡಿಸಿ ಅವರನ್ನು ಈ ಥರದ ಕೆಲಸ ಮಾಡಿಸ್ತಾ ಇದ್ದಾರೆ. ಡೈರೆಕ್ಟ್ ಯೂಸ್ ಮಾಡೋದು ಸಾಧ್ಯನೇ ಇಲ್ಲ ಅವರಿಗೆ. ಅವ್ರ ಹತ್ರ ಆ ಶಕ್ತಿ ಇರಲಾರ್ದಗೋಸ್ಕರ ಪ್ರಾಕ್ಸಿ ವಾರ್ನಲ್ಲಿ ಅವರಿದ್ದಾರೆ. ಅವರು ಇದೇ ಥರ ಮಾಡ್ತಾಯಿದ್ದಾರೆ. ಇವಾಗ ಮಿಲಿಟೆನ್ಸಿ ಕಡಿಮೆ ಆಗಿತ್ತು. ಈಗ ಅವ್ರದ್ದು ಜನರಲ್ ಒಬ್ಬ ಹುಚ್ಚ, ಅವ ಹ್ಯಾಂಗಾಗೇನೋ ಜನರಲ್ ಅಂತ ಗೊತ್ತಾಗೋದಿಲ್ಲ. ಅವನು ಯಾವ ಥರ ಸ್ಟೇಟ್ಮೆಂಟ್ 2 ನೇಷನ್ಸ್ ಥಿಯರಿ ಬಗ್ಗೆ ಹೇಳ್ದ. ಆಯಿತು, ಮುಸ್ಲಿಮ್ರೇ ಬೇರೆ, ಅವ್ರದ್ದು ರಕ್ತನೇ ಬೇರೆ, ಹಿಂದೂನೇ ಬೇರೆ, ಅವರು ಎಂದೂ ಕೂಡಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಏನು ಒಂದು 2-3 ದಿನದ ಮೊದಲೇ ಏನು ಅವನು ಬಯಾನ್ ಕೊಟ್ಟ. ಆ ಬಯಾನ್ ಕೊಟ್ಟಿದ್ದ 2-3 ದಿನದಲ್ಲೇ ಈ ಒಂದು ಘಟನೆ ಆಯಿತು. ಇದಕ್ಕೆ ಅವನೇ ಮೇನ್ ಕಾರಣ ಅಂತ ನನಗನ್ನಿಸ್ತದೆ. ಸರ್, ಅವರು ಏನು ಹೆಸರು, ಏನು ಅವರು ಅಂತ ಹೇಳಿ? ಅವರು ಆಸಿಮ್ ಅವರು, ಜನರಲ್ ಆಸಿಮ್ ಅವರು ಈಗ ಸದ್ಯದ ಜನರಲ್ಲು, ಚೀಫ್ ಆಫ್ ದ ಆರ್ಮಿ ಸ್ಟಾಫು. ಅವರು ಈ ಥರ ಮಾತಾಡಿದ್ದವರು. ಅಂದರೆ ಈ ಒಂದು ಅಂಥ ಹೇಳಿಕೆಯಿಂದಲೇ ಈ ಒಂದು ಘಟನೆ ಆಗಿರ್ಬೋದು ಇಂಡಿಯಾದಲ್ಲಿ ಅಂತ ಹೇಳಿ. ಎಸ್, ಆಸಿಫ್ ಮುನೀರ್ ಯಾವ ಥರ ಇರ್ರೆಸ್ಪಾನ್ಸಿಬಲ್ ಒಂದು ಬಯಾನ್ ಕೊಟ್ಟ. ಇಂಥ ಬಯಾನ್ ಭಾಳ ಇಮ್ಮೆಚ್ಯೂರಾಗಿ ಕೊಟ್ಟಿದ್ದಾನೆ. ನಮ್ಮ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಪಾಕಿಸ್ತಾನಕ್ಕಿಂತ ಹೆಚ್ಚಿಗಿದೆ. ಇಂಥ ಇದ್ದಾಗ ಹಿಂದೂ ಮತ್ತು ಮುಸ್ಲಿಮ್ ಈ ಒಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ರಕ್ತನೇ ಬೇರೆ, ನಮ್ಮ 2 ನೇಷನ್ಸ್ ಥಿಯರಿಗೆ ಇದೇ ಒಂದು ಮುಖ್ಯವಾದ ಕಾರಣ ಅಂತಂದು ಏನು ಹೇಳಿ ಯಾವ ಥರ ಬಯಾನ್ ಕೊಟ್ಟಿದ ಮೇಲೆ ಈ ಒಂದು ಘಟನೆ ಆಯಿತು. ಇದು ಒಂದು ಭಾಳ ಗೈರ್ಜುಮೇದಾರನ ಒಂದು ಬಯಾನು. ಅದಕ್ಕೋಸ್ಕರ ಅವನಿಗೂ ಕೂಡ ಒಂದು ಪಾಠ ಕಲಿಸ್ಬೇಕು. ಗಾಯವಾಗಿದ್ದಾನೆ, ಅವನಿಗೆ ಗೊತ್ತಾಗಿದೆ ಭಾರತದ ಶಕ್ತಿ ಏನು, ಭಾರತದ ದೃಢ ಸಂಕಲ್ಪ ಏನು, ಇವತ್ತು ಮಿಲಿಟ್ರಿ ಪವರ್ ಏನು ಅನ್ನೋದು ಕೂಡ ಗೊತ್ತಿದೆ. ಈಗಾಗಲೇ ಸರ್, ಭಾರತ ಮತ್ತು ಪಾಕಿಸ್ತಾನ ಟ್ಯಾಲಿ ಮಾಡೋರು, ನಮ್ಮಲ್ಲಿ ಮಿಲಿಟ್ರಿ ಇರ್ಬೋದು, ಸಶಸ್ತ್ರ ಇರ್ಬೋದು, ಮಸ್ನರಿ ಇರ್ಬೋದು, ಪ್ರತಿಯೊಂದು ಯಾವ ರೀತಿ ಒಂದು ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ? ಮೊದಲು ಹೆಂಗಿತ್ತು ಭಾರತದ ಸಿಚುವೇಶನ್ ಸಶಸ್ತ್ರಲ್ಲಿ, ಇವಾಗ ಹೆಂಗಿದೆ ಸರ್? ನೋಡಿ, ಸ್ವಲ್ಪ ಡಿಫೆನ್ಸ್ ಬಜೆಟ್ ಅಲೋಕೇಶನ್ನಲ್ಲಿ ಕೆಲವು ದಿನ ಇದಕ್ಕಿಂತ ಮೊದಲು ಸರ್ಕಾರ ಏನಿತ್ತು, ಸ್ವಲ್ಪ ನಮ್ಮ ಬಜೆಟ್ ಅಷ್ಟು ಚೆನ್ನಾಗಿ ಕೊಟ್ಟಿಲ್ಲ. ಮಾಡರ್ನೈಸೇಷನ್ ಆಫ್ ಆರ್ಮಿ, ಏರ್ ಫೋರ್ಸ್, ನೇವಿ, ಆರ್ಮ್ ಫೋರ್ಸಸ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಚಿಂತೆ ಇದ್ದಿಲ್ಲ.
ನಾವು ಪ್ರಿಪೇರ್ಡ್ನೆಸ್ ಯೂತ್ಗೋಸ್ಕರ ನಮ್ಮ ಸೈನಿಕರಿಗೆ ತಯಾರು ಮಾಡೋಕ್ಕೂ ಕೂಡ ಇದ್ದಿದ್ದಿಲ್ಲ. ಆದರೆ ಈ ಸರ್ಕಾರ ಬಂದಿದ ಮೇಲೆ ಎಷ್ಟೋ ಡಿಫೆನ್ಸ್ ಡೀಲ್ಗಳು ನಾವು ಥೌಸಂಡ್ಸ್ ಆಫ್ ಕ್ರೋರ್ಸ್ ನಾವು ಖರ್ಚು ಮಾಡ್ತಾಯಿದ್ದೀವಿ ನಮ್ಮ ಡಿಫೆನ್ಸ್ ಮಾಡರ್ನೈಸೇಷನ್ ಮಾಡೋದಕ್ಕೋಸ್ಕರ. ಈ ನಮ್ಮದು ಒಂದು ಇವಾಗ ಸದ್ಯದ ನಮ್ಮ ಶಕ್ತಿ ನೋಡಿದರೆ ನಾವು ಏರ್ ಪವರು ನಮ್ಮದು ನೇವಿ ಇಷ್ಟೊಂದು ಸ್ಟ್ರಾಂಗ್ ಇದೆ, ನಮ್ಮದು ಆರ್ಮಿ ಅಂತೂ ಇದೇ ಇದೆ, ವೆಲ್ ಟ್ರೈನ್ಡು, ವೆಲ್ ಮೋಟಿವೇಟೆಡ್ ಇದೆ. ಅದಕ್ಕೋಸ್ಕರ ಪ್ರೆಸೆಂಟ್ ಗೌರ್ಮೆಂಟು ಡಿಫೆನ್ಸ್ ಬಗ್ಗೆ ಒಂದು ಯಾವ ಥರದ ವಿಚಾರ ಮಾಡಿ ಅದರ ಬಗ್ಗೆ ಯಾವ ಥರ ಮಾಡರ್ನೈಸೇಷನ್ಗೆ ಎಷ್ಟು ದುಡ್ಡು ಬೇಕು ಆ ಥರ ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮದು ಆರ್ಮ್ ಫೋರ್ಸಸ್ ಭಾಳಷ್ಟು ಸುಪೀರಿಯರ್ ಇದೆ ಪಾಕಿಸ್ತಾನ್ಗಿಂತ. ಸರಿ, ಕೊನೆಯದಾಗಿ ಯಾವ ರೀತಿ ಒಂದು ನಮ್ಮ ದೇಶದ ಸೈನಿಕರನ್ನು ನೀವು ಸ್ಫೂರ್ತಿ ಕೊಡ್ತೀರಿ? ನೀವು ಕೂಡ ಕೆಲಸ ಮಾಡಿರಿ. ನಾವು ಈ ಬಾರಿ ಯುದ್ಧ ಪಾಕಿಸ್ತಾನ ಪಾಠ ಕಲಿಸ್ತೀವಿ, ಯುದ್ಧ ಗೆಲ್ತೀವಿ ಎಂಬುದು ಏನೊಂದು ಸೈನಿಕರು ಮೊರಾಲ್ ಅಪ್ ಇರಬೇಕು ಯಾವುದೇ ಒಂದು ಯುದ್ಧ ಗೆಲ್ಲಬೇಕಾದ್ರೆ. ಇವತ್ತಿನ ತಾರೀಕಿಗಾಗಿ ಇವಾಗ ನಮ್ಮ ಪ್ರಧಾನಿಗಳು ಏನು ಹೇಳಿದರು, ಆರ್ಮ್ ಫೋರ್ಸಸ್ ಆರ್ ಫ್ರೀ ಟು ಟೇಕ್ ಆ್ಯಕ್ಷನ್, ಆಪ್ರೇಷನ್ಸ್ ತಮ್ಮ ಪ್ರಕಾರ ಕ್ಯಾರಿ ಔಟ್ ಮಾಡಿರಿ ಅಂತಂದು ಹೇಳಿದಾಗ ಅದರಿಂದ ಭಾಳಷ್ಟು ಮನೋಬಲ ಒಂದು ಮ್ಯಾಲೆ ಬರ್ತದೆ. ನಮ್ಮ ಸೈನಿಕರ ಮನೋಬಲ ಇವಾಗ ಸದ್ಯಕ್ಕೆ ಒಂದು ಬದಲಾದ ಭಾವನೆ ಇದೆ. ಇನ್ನೊಂದು ಅವರಿಗೊಂದು ಒಳ್ಳೆಯ ಪಾಠ ಕಲಿಸ್ಬೇಕನ್ನೋದು ಒಂದು ಇವ್ರ ಹತ್ರ ಒಂದು ರಕ್ತ ಬಿಸಿ ಆಗ್ತಾಯಿದೆ ಇವ್ರದ್ದು. ಮತ್ತು ಸೈನಿಕರು ಕೂಡ ಅದರಲ್ಲಿಯೂ ಕೆಲವರು ಒಬ್ಬ ನೇವಿ ಆಫೀಸರ್ ಕೂಡ ಇದ್ದಿದ್ದರು ಅದರಲ್ಲಿ. ಹೀಗಾಗಿ ನಮ್ಮ ಸೈನಿಕರು ಇನ್ನೋಸೆಂಟ್ ಜನರ ಮ್ಯಾಗ ಏನು ದಾಳಿ ಮಾಡಿ ಕೊಲ್ಲಿದ್ದಾರೆ ಅವರು ಕೇಳಿ ಅದೇ ನಿಮ್ಮ ಧರ್ಮದ ಕೇಳಿ, ಅದಕ್ಕೋಸ್ಕರ ಪಾಕಿಸ್ತಾನಗೆ ಒಂದು ಒಳ್ಳೆ ರೀತಿಯಾಗಿ ಪಾಠ ಕಲಿಸ್ತಾರೆ ಅಂತ ನನಗೆ ತುಂಬ ನಂಬಿಕೆ. ನಮ್ಮ ಸೈನಿಕರು ಭಾಳಷ್ಟು ಚೆನ್ನಾಗಿ, ನಾನು UN ಮಿಷನ್ನಲ್ಲಿ ಕೂಡಾಗ ಪಾಕಿಸ್ತಾನವರು ಇದ್ದರು ಆಯಿತು. ನಮ್ಮ ಸೋಲ್ಜರ್ಸ್ ಎಷ್ಟು ಸುಪೀರಿಯರ್ ಇದ್ದಾರೆ, ಯಾವ ಥರ ವೆಲ್ ಟ್ರೈನ್ಡ್ ಇದ್ದಾರೆ, ಪ್ರೊಫೆಷ್ನಲಿಸಮ್ ಇದೆ ನಮ್ಮ ಕಡೆ. ಅದರಿಂದ ನಾವು ವಿ ಆರ್ ಮಚ್ ಬೆಟರ್ ಪ್ಲೇಸ್ಡ್ ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಟೇಕ್ ರಿವೆಂಜ್. ಸೊ ಇದು ಕರ್ನಲ್ ಶರಣಪ್ಪ ಅವರ ಮಾತು ಅಂತ ಹೇಳ್ಬೋದು. ಟೋಟಲಿ ಇವತ್ತು ಭಾರತದಲ್ಲಿದ್ದಂಥ ಹಿಂದೂ ಮತ್ತು ಮುಸ್ಲಿಮರನ್ನು ಒಡೆಯುವಂಥ ಕೆಲಸ, ಅವರನ್ನು ಪ್ರಚೋದನೆ ಮಾಡುವಂಥ ಕೆಲಸ ಇವತ್ತು ಪಾಕಿಸ್ತಾನದ ಕೆಲ ಸೈನಿಕ ಅಧಿಕಾರಿಗಳ ಹೇಳಿನ ಕಡೆಯಿಂದ ಈ ಒಂದು ದುರಂತ, ಈ ಒಂದು ದೊಡ್ಡ ಘಟನೆ ಆಗ್ಯದ. ಹೀಗಾಗಿ ನಮ್ಮ ಸೈನಿಕರು ಇವತ್ತು ಸಾಕಷ್ಟು ಶಕ್ತಿಶಾಲಿ ಇದ್ದಾರೆ, ಬಲಿಷ್ಠ ಇದ್ದಾರೆ ವಿಶ್ವದಲ್ಲಿ. ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾರೆ. ಮತ್ತು ಟೋಟಲಿ POK ಏನಿದೆ ಅದು ಕೂಡ ನಾವು ವಶಕ್ಕೆ ತಗೋತೀವಿ, ಅದು ನಮ್ಮದು ಎಂಬುದು ವಿಶ್ವಾಸ ಕರ್ನಲ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.